ಓಕೆ, ಇವತ್ತೇನ್ ಮಾಡೋಣ ಅಂತ ಹೇಳಿದ್ರ, ಮೊನ್ನೆ √3 ಅನ್ನ ನಾವು ಇಂಗ್ಲಿಷ್ ನೋಡಿದ್ವಿ. ಈಗ ಅದನ್ನ ಕನ್ನಡ ಮೀಡಿಯಂ ನೋಡೋಣ. ಕನ್ನಡ ಮೀಡಿಯಂ ಹುಡುಗರಿಗೆ ಇದು ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತಂದ್ರ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹೋದ್ ಸರಿ 3 ಮಾರ್ಕ್ಸ್ ಫಿಕ್ಸ್ ಮಾಡಿದ್ರೆ ಈ ಸರಿ 2 ಮಾರ್ಕ್ಸ್ ಮಾತ್ರ ಇದನ್ನ ಫಿಕ್ಸ್ ಮಾಡ್ಯಾರ. ಇಲ್ಲೇನ್ ಬರುತ್ತೆ ಅಂತ ಹೇಳಿದ್ರ, √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕ್ವಶನ್ ಇರುತ್ತೆ. ಫಸ್ಟ್ ಸ್ಟೆಪ್ ಒಳಗೆ ಏನ್ ತಗೋಬೇಕು ನೀವು, √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು. ನಾವು ಊಹೆಯನ್ನ ಮಾಡ್ಬೇಕು. ಏನ್ ಊಹೆ ಮಾಡ್ತೀರಿ? ನಮ್ಮ ಊಹೆ ಏನಾಗಿರ್ಬೇಕು, ಇಲ್ಲೇ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಫಸ್ಟ್ ಸ್ಟೆಪ್ ಅನ್ನ ತಗೋಬೇಕು. ಅದನ್ನ ತಗೊಂಡ್ಮೇಲೆ ಏನ್ ಮಾಡ್ತೀವಿ, ಭಾಗಲಬ್ಧ ಸಂಖ್ಯೆಯನ್ನು ಯಾವ ರೀತಿ ಬರ್ತಿದ್ವಿ, ಈಗ ನಾವು √3 ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡ್ಬಿಟ್ರ ಅದನ್ನ ಮೆಥಮೆಟಿಕಲ್ ಫಾರ್ಮುಲಾ ಏನ್ ಬರಿತೀವಿ ಅಂತ ಹೇಳಿದ್ರ, √3 = a/b ಅಂತ ತಗೊಂತೀವಿ. ಏನ್ ತಗೊಂತೀವಿ? √3 a/b ಅಂತ ತಗೊಂತೀವಿ. ಆಮೇಲೆ ಏನ್ ಮಾಡ್ಬೇಕು, ಎ ಮತ್ತು ಬಿ ಗಳನ್ನ ಅವು ಹೆಂಗ ಏನು ಅದರ ಗುಣಧರ್ಮವನ್ನ ನಾವೇನ್ ಮಾಡ್ಬೇಕು, ಬಿಡಿಸಿ ಬರ್ಬೇಕು. ಎ ಮತ್ತು ಬಿ, ಎ ಬಿ ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಎ ಮತ್ತು ಬಿ ಏನ್ ತಗೊಂಡಿನಿ ಇಲ್ಲನ, ಸಹ ಅವಿಭಾಜ್ಯ ಸಂಖ್ಯೆ ಅಂತ ತಗೊಂಡಿನಿ. ಈ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ ಗೊತ್ತಾ, ಅದಕ್ಕೆ ಏನಾಗಿರ್ಬಾರ್ದು, ಒಂದನ್ನ ಹೊರತುಪಡಿಸಿ ಯಾವುದೇ ತರಹದ ಸಾಮಾನ್ಯ ಅಪವರ್ತನಗಳು ಇರಬಾರ್ದು. ಒಂದಷ್ಟ ಅದಕ್ಕೆ ಏನಾಗಿರ್ಬೇಕು, ಸಾಮಾನ್ಯ ಅಪವರ್ತನ ಇರ್ಬೇಕು. ಇದು ನೆನ್ಪೊಳಗಿರ್ಲಿ. ಮತ್ತ ಬಿ ಡಸ್ ನಾಟ್ ಈಕ್ವಲ್ ಟು 0 ಪಿ, ಬಿ ಅದಕ್ಕೆ ಸಮ ಆಗಿರ್ಬಾರ್ದು, 0ಕ್ಕೆ ಸಮ ಆಗಿರ್ಬಾರ್ದು. ಇಲ್ಲಿ ಏನಾಗಬಾರ್ದು, ಬಿ 0 ಬರಬಾರ್ದು. ಇದನ್ನ ಏನ್ ಮಾಡ್ರಿ, ಇದಿಷ್ಟನ್ನ ಬರಿಬೇಕು. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗ ಈಗ ಏನ್ ತಗೋತೀವಿ, ಈ ಬಿ ಅನ್ನ, ಈ ಕೆಳಗಡೆ ಇರೋ ಬಿ ಅನ್ನ ಈ ಕಡೆ ತಗೊಂಡ್ಬಂದು ಬರಿತೀವಿ. ಈ ಕೆಳಗಿರೋ ಬಿ ಅಥವಾ ಎಲ್ಲಿ ಛೇದದೊಳಗಿರೋ ಬಿ ಈ ಕಡೆ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. √3 ಗುಣ್ಲೆ ಬಿ, √3b = a ಅಂತ ಆಗತ್ತ. √3b = a ಆಗತ್ತಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದನ್ನ ಎರಡೂ ಬದಿಗಳಲ್ಲಿ ವರ್ಗವನ್ನ ಮಾಡ್ತೀವಿ. ವರ್ಗಗೊಳಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕನ್ನ, ಎರಡು ಕಡೆ ಸ್ಕ್ವೇರ್ ಮಾಡ್ಬೇಕು, ವರ್ಗವನ್ನ ಗೊಳಿಸ್ಬೇಕು. ವರ್ಗಗೊಳಿಸಿದ್ರೆ ಏನಾಗುತ್ತೆ, ಅದು ಡೈರೆಕ್ಟ್ ಆಗಿ ಇದನ್ನ ವರ್ಗವನ್ನ ಮಾಡಿದಾಗ √3b ಇದ್ದನ್ನ ವರ್ಗ ಮಾಡಿದ್ರ √3 ಇದ್ದಿದ್ದು 3 ಆಗತ್ತ, b ಇದ್ದಿದ್ದು b² ಆಗತ್ತ, a ಇದ್ದಿದ್ದು a² ಆಗತ್ತ. ಇದೇನಪ್ಪಾ ಅಂತಂದ್ರ ಮೊದಲನೇ ಹಂತ. ಇದಕ್ಕ ಸಮೀಕರಣ 1 ಅಂತ ಹೇಳಿ ನಾವೇನ್ ಮಾಡ್ಬೇಕು, ಬರಿಬೇಕು. ತೆಗಿತಲ್ಲ ಇಲ್ಲಿವರೆಗೂ ಸಮೀಕರಣ 1 ಅಂತ ಬರಿಬೇಕು. ಇಲ್ಲಿಂದ ಮುಂದೆ ಏನೈತಿ, ಮುಖ್ಯ ಹಂತ ಐತಿ. ಯಾವ್ದು ಅಂತಂದ್ರ ನೋಡ್ರಿ, ಇಲ್ಲೇ 3b² = a² ಐತಿ, ಹೌದಾ? ಈ 3 ಈ ಕಡೆ ಏನಾದ್ರು ಕಳ್ಸಿದ್ರ ಅದು 3 ಏನ್ ಮಾಡ್ತೈತಿ, ಭಾಗಿಸ್ತೈತಿ, ಹೌದಾ? 3 a² ಅನ್ನು ಭಾಗಿಸುತ್ತದೆ, ಹೌದಾ? ಈ 3 ಈ ಕಡೆ ಹೋದ್ರೆ ಏನ್ ಮಾಡ್ತಿದ್ದದು, a² ಅನ್ನ ಭಾಗಿಸ್ತೈತಿ. ಹಾಗಾದರೆ ಅದ 3 a ಅನ್ನು ಭಾಗಿಸುತ್ತದೆ. 3 a² ಅನ್ನ ಭಾಗಿಸಿದ್ರ ಅದ 3 ಏನ್ ಮಾಡ್ತೈತಿ, a ಅನ್ನು ಸಹ ಭಾಗಿಸುತ್ತದೆ. ಎದರದು? ಪ್ರಮೇಯ 1.2 ಪ್ರಕಾರ ನೀವು ಕಲ್ತಿರಿ. ಪ್ರಮೇಯ 1.2 ಏನ್ ಹೇಳ್ತಪ್ಪ ಅಂತಂದ್ರ, ಯಾವ್ದಾದ್ರು ಒಂದು ಸಂಖ್ಯೆ ಅದರ ವರ್ಗವನ್ನ ಭಾಗಿಸಿತ್ತು ಅಂತಂದ್ರ ಅದರ ಮೂಲವನ್ನು ಸಹ ಅದೇ ಸಂಖ್ಯೆ ಏನ್ ಮಾಡ್ತೈತಿ, ಭಾಗಿಸ್ತೈತಿ ಅಂತ ಹೇಳಿ 1.2 ಪ್ರಮೇಯ ಹೇಳ್ತೈತಿ. ಅದನ್ನ ನೆಕ್ಸ್ಟ್ ನೋಡ್ರಿ, ಈಗ ಏನ್ ತಗೊಂತೀವಿ, a = 3c ಅಂತ ಬರ್ದ. ಬಹಳಷ್ಟು ಜನಕ್ಕ a = 3c ಅಂದ್ರೆ ಏನಂತ ಗೊತ್ತಿಲ್ಲ. ಈ ಸಿ ಅಂದ್ರೆ ಏನ್ ಗೊತ್ತಾ, ಇದು ಯಾವ್ದಾದ್ರು ಒಂದು ಸಂಖ್ಯೆ. ಯಾವ್ದಾದ್ರು ಒಂದು ಸಂಖ್ಯೆ ಅಂತಂದ್ರ 1 2 3 4 ಯಾವ್ದು ಅಂತಂದ್ರ 3ರ ಗುಣಕ ಆಗಿರ್ತೈತಿ. ಈ ಎ ಅನ್ನೋದು ಈ 3ರಿಂದ ಭಾಗಿಸಕತೈತೆ, a² a ಏನಾಗಿರ್ತೈತಪ್ಪ ಅಂತಂದ್ರ 3ರ ಗುಣಕ ಆಗಿರ್ತೈತಿ. 3ರ ಮಧ್ಯೆ ಒಳಗ ಈ ಎ ಬರ್ತಿರ್ತೈತಿ ಅಂತ ಅರ್ಥ. ಈ ಸಿ ಏನಾಗಿರ್ಬೋದು, 1 2 3 4 ಯಾವ್ದಾದ್ರು ಒಂದು ಸಂಖ್ಯೆ ಆಗಿರ್ತೈತಿ. ಈಗ ನೆಕ್ಸ್ಟ್ ಏನ್ ತಗೊಂತೀವಿ, ಇದ 3 a = 3c ಅನ್ನ 3c ಅನ್ನ ಎಲ್ಲಿ ನಾವು ಆದೇಶ ಮಾಡ್ಬೇಕು ಅಂತ ಹೇಳಿದ್ರ, ಒಂದನೇ ಸಮೀಕರಣ ಇಲ್ಲಿದ್ದನ್ನ ತಗೊಂಬಂದ್ ನಾವೇನ ಮಾಡ್ಬೇಕು, ಈ ಸಮೀಕರಣದೊಳಗ ಆದೇಶ ಮಾಡ್ಬೇಕು. ಆದೇಶ ಮಾಡಿದಾಗ ಏನಾಗತ್ತದು, 3b² = a ನ ಜಾಗದಲ್ಲಿ a ನ ಜಾಗದಲ್ಲಿ ನಾ ಏನ್ ತುಂಬಕತ್ತೀನಿ, ಈಗ 3c² ಆಕತಿ. ಅದೇನಾಕತಿ, 3b² = 3c² ಆಯ್ತು. ಇದನ್ನ ನಾ ಏನ್ ಮಾಡತ್ತೀನಿ, ಇಲ್ಲೇ ಬರತ್ತೀನಿ. ಈಗ ವರ್ಗ ಮಾಡಿ ಬರ್ದಾಗ ಇದನ್ನ ಏನ್ ಮಾಡ್ದಾಗ, ಈಗ ವರ್ಗ ಮಾಡಿ ಬರ್ದಾಗಪ್ಪ ಇಲ್ಲಿ ಡೈರೆಕ್ಟ್ ಆಗಿ ಬರ್ದೆ ನಾನು. 3b² = 3c² ಇದ್ದದನ್ನ ಡೈರೆಕ್ಟ್ ಆಗಿ ಏನ್ ಬರಿತೀನಿ, b² = 3c² ಬರ್ತೀನಿ. ಯಾಕಂದ್ರೆ ಇಲ್ಲಿ ಬರಿತೀನಿ ನಾವು. ಅದನ್ನೇನಾದ್ರು 3b² = 9c² ಬರ್ದಿ ಅಂತಂದ್ರ ಇದೊಂದು ಸ್ಟೆಪ್ ನೇಮ್ ಮಾಡಿ ನಾನು ಸ್ಕಿಪ್ ಮಾಡೀನಿ. ಯಾಕಂತಂದ್ರ 3 1 3 3 3 9 ಇದೇನಾಗತ್ತ, ಕ್ಯಾನ್ಸಲ್ ಆಗಿ ಉಳಿತಿಲ್ಲ. b² = 3c². ಇದನ್ನ ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಬರೀ. ಈ ಒಂದು ಸ್ಟೆಪ್ ಅನ್ನು ನೀವೇನ್ ಮಾಡ್ರಿ, ಸ್ಕಿಪ್ ಮಾಡಿ. ಈಗ b² = 3c² ಬಂತ. ಇದ 3 ನಾವು ಈ ಕಡೆ ಕಳ್ಸಿರ ಇದು 3 ಇದು ಏನ್ ಮಾಡ್ತೈತಿ, b² ಅನ್ನು ಭಾಗಿಸ್ತೈತಿ, ಹೌದಾ? ಇಲ್ಲೇ 3c² ಇದ್ದು ಈ 3 ಈ ಕಡೆ ಕಳ್ಸ್ಕೊಂಡ್ಬಿಟ್ರ ಇದು b² ಅನ್ನು ಭಾಗಿಸ್ತೈತಿ. ಅದನ್ನ ಏನ್ ಬರಿಬೇಕು, ಇಲ್ಲಿ ಅಲ್ಲಿ ಬರ್ದಿದ್ದ ಅಲ್ಲಿ a² ಬರ್ದಿರ್ತೀರಿ, ಇಲ್ಲಿ b² ಬರಿಬೇಕು. ಅಲ್ಲಿ a ಬರ್ದಿರ್ತೀರಿ, ಇಲ್ಲಿ b ಬರಿಬೇಕು. ಸೇಮ್ ಸೆಂಟೆನ್ಸ್ ಅನ್ನ ವಾಪಸ್ ಬರಿಬೇಕು.
3 ಬಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಹಾಗಾದರೆ 3 ಇದು ಬಿ ಅನ್ನು ಸಹ ಭಾಗಿಸುತ್ತದೆ. 3 ಏನ್ ಮಾಡತೈತಿ, ಬಿ ಸ್ಕ್ವೇರ್ ನು ಭಾಗಿಸ್ತೈತಿ ಮತ್ತ ಡಿ ಅನ್ನು ಭಾಗಿಸ್ತೈತಿ. ಅದ ಸೇಮ್ ಕಾರಣನ ಇಲ್ಲಿ ಬರಿಬೇಕು. ಪ್ರಮೇಯ 1.2 ಯಾವ ಸಂಖ್ಯೆ ಯಾವ್ದಾದ್ರು ಒಂದು ಸಂಖ್ಯೆ ವರ್ಗವನ್ನು ಭಾಗಿಸ್ತಿತ್ತು ಅಂತ ಹೇಳಿದ್ರೆ ಅದರದ್ದು ಮೂಲವನ್ನು ಸಹ ಏನ್ ಮಾಡ್ತೈತಿ, ಭಾಗಿಸ್ತೈತಿ ಅನ್ನಂಗ. ಇಲ್ಲಿ ನೋಡ್ರಿ, ಇಲ್ಲಿಗೆ ಏನ್ ಮಾಡ್ತು, ಇದು ಮುಗೀತಿ. ಎಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಆಕೈತಿ. ಇದಕ್ಕೆ ಏನ್ ಬರಿಬೇಕು, ನಾವೀಗ ಕಾರಣವನ್ನ ಬರಿಬೇಕು. ಏನಾಯ್ತು, 3 ಇದು ಎ ಮತ್ತು ಬಿ ಗಳ ಸಾಮಾನ್ಯ ಅಪವರ್ತನವಾಗಿದೆ. ಎ ಮತ್ತು ಬಿ ಗಳ ಸಾಮಾನ್ಯ ಅಪವರ್ತನ. ಇಲ್ಲಿ ಏನ್ ಹೇಳ್ತೀವಿ ನಾವು, ಇಲ್ಲಿ 3 ಏನು ಭಾಗಿಸಾಕತೈತಿ, ಇದ 3 ಬಿ ಅನ್ನು ಭಾಗಿಸಾಕತೈತಿ. ನಾವು ಏನ್ ಹೇಳಿದ್ವಿ, ಸಹಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ವಿ ಎ ಮತ್ತು ಬಿ ಗಳು. ಮೊದ್ಲೇಕ ಏನ್ ಹೇಳಿದ್ ನಾನು, ಎ ಮತ್ತು ಬಿ ಏನಾಗಿರ್ಬಾರ್ದು, ಒಂದನ್ನ ಹೊರತುಪಡಿಸಿ ಸಾಮಾನ್ಯ ಅಪವರ್ತನ ಯಾವುದು ಬರಬಾರ್ದು. ಇಲ್ಲಿ ಏನಾಗತೈತಿ, 3 ಬರತೈತಿ. 3 ಇದು ಎ ಮತ್ತು ಬಿ ಗಳ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಮ್ಮ ಊಹೆ ಏನಾಗಿತ್ತಪ್ಪ, ಇಲ್ಲೇ ಒಂದು ಏನಾಗಿತ್ತು, ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದ್ವಿ. ಅದನ್ನ √3 ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದ್ವಿ. ಆ ನಮ್ಮ ಊಹೆಗೆ ಏನಾಗತೈತಿ, ಇಲ್ಲಿ ನಾವು ಬಿಡಿಸಿರುವಂತಹ ಸಮೀಕರಣ ಊಹೆಗೆ ವಿರುದ್ಧವಾಗಿ ಬರಾಕತ್ತೈತಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಫೈನಲ್ ಆಗಿ ಕನ್ಕ್ಲೂಷನ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಏನ್ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ, √3 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಫೈನಲ್ ಆಗಿ ಬರಿಬೇಕು. ಇಲ್ಲಿ ಇದೇನೈತಲ್ಲ, ಇದು ಇಂಪಾರ್ಟೆಂಟ್, ನೀವು ಬರಿಬೇಕಾಗಿರೋದು. ಎಲ್ಲರಿಗೂ ಇಲ್ಲೇ ಕನ್ಫ್ಯೂಷನ್ ಬಹಳ ಇರ್ತೈತಿ, ಏನ್ ಬರಿಬೇಕು ಲಾಸ್ಟಿಗೆ ಇದಾಗಿದೆ ಅಂತ. 3 ಇದು ಎ ಮತ್ತು ಬಿ ಗಳ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಈ 3 ಒಂದು ಲೈನ್ ನೀವು ಕರೆಕ್ಟ್ ಆಗಿ ಬರೆದ್ರಿ ಅಂತಂದ್ರ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತೈತಿ. ಓಕೆ, ಥ್ಯಾಂಕ್ ಯು.